ಇದು ಬೆಳಗಾವಿಯಲ್ಲಿ ಆಗ್ತಾ ಇರುವಂಥ ಸಮಸ್ಯೆ. ಇನ್ನು ಮೈಸೂರಿನಲ್ಲೇನು ಹೊರತಾಗಿಲ್ಲ, ಮೈಸೂರಿನಲ್ಲೂ ಕೂಡ ಈ ಸಾರಿಗೆ ನೌಕರರ ಮುಷ್ಕರದಿಂದಾಗಿ ಒಂದಷ್ಟು ಸಮಸ್ಯೆಗಳಾಗ್ತಾ ಇದೆ. ಪಾಪ ಇಲ್ಲೊಂದು ಕುಟುಂಬ ಸಾವಿಗೆ ಹೋಗಬೇಕಾಗಿತ್ತು, ಆ ಸಾವಿಗೂ ಕೂಡ ಸಾರಿಗೆ ನೌಕರರ ಮುಷ್ಕರ ತಟ್ಟಿದೆ. ಸ್ವಂತ ತಂಗಿ ಗಂಡನ ಸಾವಾಗಿದೆ, ಅದಕ್ಕೆ ಹೋಗೋಕ್ಕಾಗದೆ ಅಣ್ಣ ಪರದಾಡ್ತಾ ಇದ್ದಾನೆ. ಸಾವಿಗೆ ಹೋಗೋಕ್ಕಾಗದೆ ಆ ಇಡೀ ಕುಟುಂಬ ಕಣ್ಣೀರಾಗ್ತಾ ಇದೆ. ಹೆಬ್ಬಾಡಿಯಿಂದ ಚುಂಚನಕಟ್ಟೆಗೆ ಹೋಗಬೇಕಾಗಿತ್ತಂತೆ ಕೃಷ್ಣ ಅನ್ನುವಂಥ ಹೆಸರಿನ ಕುಟುಂಬದವರು. ಪಾಪ ಬಸ್ ಸ್ಟ್ಯಾಂಡಿಗೆ ಬಂದಿದ್ದಾರೆ ಆಟೋದಲ್ಲಿ, ಜನ ಕಾದು ಕೂತಿರೋದು ನೋಡಿ ಶಾಕ್ ಆಗ್ತಾರೆ. ಮೈಸೂರಿನ ಸಬ್ ಅರ್ಬನ್ ಬಸ್ ನಿಲ್ದಾಣದಲ್ಲಿ ಪ್ರಯಾಣಿಕರು ಪರದಾಡಿದ್ದಾರೆ. ಸರ್ಕಾರಿ ಸಾರಿಗೆ ನೌಕರರಿಗೆ ಕೈ ಮುಗಿದು ಬೇಡ್ಕೊಳ್ತಾ ಇದ್ದಾರೆ ಪ್ರಯಾಣಿಕರು. ಬೇರೆ ಬೇರೆ ಜಿಲ್ಲೆಗಳಲ್ಲಷ್ಟೇ ಅಲ್ಲ ನೋಡಿ, ಮೈಸೂರಿನಲ್ಲೂ ಅದೇ ರೀತಿಯಾದಂಥ ಪರಿಸ್ಥಿತಿ ಉದ್ಭವವಾಗಿದೆ. ಪಾಪ ಸ್ವಂತ ತಂಗಿಯ ಗಂಡನ ಸಾವಿಗೆ ಹೋಗೋಕ್ಕಾಗ್ತಾ ಇಲ್ಲ ಅಂಥೇಳಿ ಇಡೀ ಕುಟುಂಬ ಕಣ್ಣೀರಾಗ್ತಾ ಇರೋದು. ಈ ಕುರಿತು ನೊಂದ ಪ್ರಯಾಣಿಕರ ಜೊತೆಗೆ ನಮ್ಮ ಪ್ರತಿನಿಧಿ ಪ್ರೇಮ್ ಕುಮಾರ್ ಮಾತನಾಡಿಸಿದ್ದಾರೆ, ಬನ್ನಿ ನೋಡೋಣ. ಬೇಡಿಕೆಗಳನ್ನು ಆಗ್ರಹಿಸಿ ಸರ್ಕಾರಿ ಅಂದ್ರೆ ಕೆಎಸ್ಆರ್ಟಿಸಿ ಸರ್ಕಾರಿ ನೌಕರರು ಬಸ್ಗಳನ್ನು ಕೂಡ ರಸ್ತೆಗಿಳಿಸಿಲ್ಲ. ಇದರಲ್ಲಿ ಕೂಡ ಸಾರ್ವಜನಿಕರಿಗೆ ಸಾಕಷ್ಟು ತೊಂದರೆ ಆಗಿರುವಂತದ್ದು. ಮೈಸೂರು ನಗರದಲ್ಲಿ ಕೂಡ ಸರ್ಕಾರಿ ಬಸ್ಗಳು ಕೂಡ ರಸ್ತೆಗಿಳಿಸಂತ ಹಿನ್ನೆಲೆಯಲ್ಲಿ ಕೂಡ ಸಬರ್ ಬಸ್ ಸ್ಟ್ಯಾಂಡ್ ನಲ್ಲಿ ಕೂಡ ಖಾಸಗಿ ಬಸ್ಗಳ ಕೂಡ ಪ್ರಯಾಣಿಕರು ಮೋರೆ ಹೋಗಿರುವಂತ ನೋಡಬಹುದಾಗಿರುವಂತದ್ದು. ಈಗ ನೋಡಬಹುದು, ಇದು ಮೈಸೂರು ನಗರದಲ್ಲಿರುವಂತಹ ಒಂದು ಸಬರ್ ಬಸ್ ಸ್ಟ್ಯಾಂಡ್ ಇದಾಗಿರುವಂತದ್ದು. ಸರ್ಕಾರಿ ಬಸ್ಗಳು ರಸ್ತೆಗೆ ಇಳಿದಿರುವಂತಹ ಹಿನ್ನೆಲೆಯಲ್ಲಿ ಕೂಡ ಖಾಸಗಿ ಬಸ್ಗಳನ್ನು ಕೂಡ ರಸ್ತೆಗೆ ಇಳಿಸಿರುವಂತದ್ದು. ಅಂದ್ರೆ ಹಲವಾರು ಸಾರ್ವಜನಿಕರು ಖಾಸಗಿ ಬಸ್ಗಳ ಮುಖಾಂತರವಾಗಿ ತಮ್ಮ ಊರುಗಳಿಗೆ ಗ್ರಾಮಗಳಿಗೆ ತೆರಳುವಂತಹ ಪರಿಸ್ಥಿತಿ ನಿರ್ಮಾಣವಾಗಿರುವಂತದ್ದು. ಈ ಹಿನ್ನೆಲೆಯಲ್ಲಿ ಸಾರ್ವಜನಿಕರಿಗೆ ಕೂಡ ಈ ಬಂದ್ನ ಬಿಸಿ ತಟ್ಟಿರುವಂತದ್ದು. ಪ್ರಮುಖವಾಗಿ ರಸ್ತೆಗಳಿಗೆ ತೆರಳದಂತಹ ಸರ್ಕಾರಿ ನೌಕರರ ಪ್ರತಿಭಟನೆ ಏನಿದೆ, ಈ ಹಿನ್ನೆಲೆ ಕೂಡ ವಿವಿಧ ಬೇಡಿಕೆಗಳನ್ನು ಆಗ್ರಹಿಸಿರುವಂತಹ ಸರ್ಕಾರಿ ನೌಕರರ ಕೆಎಸ್ಆರ್ಟಿಸಿ ನೌಕರರು ಕೂಡ ರಸ್ತೆಗೆ ಬಸ್ಗಳನ್ನು ಕೂಡ ಇಳಿಸಿಲ್ಲ. ಇದರಿಂದ ಸಾರ್ವಜನಿಕರಿಗೆ ಸಾಕಷ್ಟು ತೊಂದರೆ ಆಗಿರುವಂತದ್ದು. ಈಗ ಸಾರ್ವಜನಿಕರಿಗೆ ಕೂಡ ಸಾಕಷ್ಟು ತೊಂದರೆ ಆಗಿರುವಂತಹ ಹಿನ್ನೆಲೆ ಕೂಡ ದೂರದ ಊರುಗಳಿಗೆ ಮತ್ತೆ ಹೋಗೋದಕ್ಕೆ ಸಾಕಷ್ಟು ತೊಂದರೆ ಆಗ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಕೂಡ ಸಾರ್ವಜನಿಕರು ಮಾತನಾಡೋದ್ರ ಜೊತೆಗೆ ಅವ್ರನ್ನ ಮಾತಾಡಿಸ್ತಾ ಹೋಗೋಣ. ಮೇಡಮ್, ಏನಾಗಿರುವಂತದ್ದು? ಈಗ ನೀವು ಎಲ್ಲಿಗೆ ಬಂದಿದ್ದೀರಾ, ಎಲ್ಲಿಗೆ ಹೋಗಬೇಕಾಗಿರುವಂತದ್ದು? ಚುಂಚನಕಟ್ಟೆ ತಕ್ಕ ಹೋಗ್ಬೇಕು ಸರ್. ತುಂಬಾ ಸಾವಾಗ್ಬಿಟ್ಟದೆ ನನ್ನ ನಾದ್ನಿ ಗಂಡ. ಈಗ ತುಂಬಾ ಈ ತರ ತೊಂದರೆ ಮಾಡ್ಬಿಟ್ರಲ್ಲ. ಹೇಳಿ ಬಡವ್ರು ಏನ್ ಮಾಡ್ಬೇಕು? ನಾವು ನಮ್ಮಂಥದ್ದು ಏನ್ ಮಾಡ್ಬೇಕು ಹೇಳಿ? ವೆಹಿಕಲ್ ಇಲ್ಲ, ಏನಿಲ್ಲ, ನಮ್ಗೆ ಗೊತ್ತಿಲ್ಲ. ಮನೇಲಿ ಇದ್ದೀವಿ ನಾವು. ನಾವು ಏನ್ ನೋಡವ, ನಾವ್ ಏನ್ ಮಾಡವ? ನಮ್ಮಂಥವ್ರಿಗೆ ಹಿಂಗ್ ಮಾಡ್ಬಿಟ್ರೆ ಕೆಲ್ಸಕ್ಕೆ ಹೋಗೋದು, ಗೇಯೋದು, ಮಾಡ್ಕೊಂಡು ಕೂಲಿ ಮಾಡ್ಕೊ ತಿನ್ನೋದಕ್ಕೆ ಏನ್ ಮಾಡೋದು ಹೇಳಿ? ಮೇಡಮ್, ಈಗ ನಿಮ್ಗೆ ಬೆಳಗ್ಗೆ ಬಂದಿದ್ದೀರಾ, ಯಾವ್ದ್ರಲ್ಲಿ ಬಂದ್ರಿ? ಇಲ್ಲಿಗೆ ಎಲ್ಲಿಂದ ಬಂದಿದ್ದೀರಾ? ಒಬ್ಬರಿಗೆ 50 ರೂಪಾಯಿ ಕೊಟ್ಬಿಟ್ಟು ಆಟೋದಲ್ಲಿ ಬಂದು ಈಗ ಇಲ್ಲಿಗೆ ಬಂದ್ಬಿಟ್ಟಿದೀವಿ. ಇಲ್ಲಿಂದ ಅಲ್ಲಿಗೆ ಹೋಗ್ಬೇಕು, ಅಲ್ಲಿಂದ ಇಲ್ಲಿಗೆ ಬರ್ಬೇಕು. ಎಷ್ಟು ಹಿಂಸೆ ಆಗ್ಬಿಟ್ಟದೆ. ಸಾವಿಗೆ ಹೋಗ್ಬೇಕು. ಸಾವಿನ ಮುಖ ನೋಡಕ್ ಆಯ್ತಾ ಇಲ್ಲ ನಮ್ಗೆ. ಸಾವಾಗಿರುವಂತದ್ದು ನಿಮ್ಗೆ ಯಾವಾಗ ವಿಚಾರ ಗೊತ್ತಾಗಿದೆ? ಒಂದು ಕೆಎಸ್ಆರ್ಟಿಸಿ ನೌಕರರ ಮುಷ್ಕರ ಇದೆ ಅಂತ ಗೊತ್ತಾಗಿಲ್ವಾ? ನಮ್ಗೆ ಗೊತ್ತಾಗಿದೆ. ರಾತೇನೆ ಹೊಂಟೋಗ್ಬಿಡವನು. ರಾತ್ರಿ ನಮ್ಗೆ 7 ಗಂಟೆಲಿ ನಮ್ಗೆ ಯಾಕೆ ಹಿಂಗ ಆಯ್ತದೆ ಅಂತ ಬಿಡು. 7 ಗಂಟೆ ಆಗಿಲ್ದ ಅಷ್ಟು ಹೋಗ್ಬೇಕಲ್ಲ, ಬೆಳಿಗ್ಗೆ ಹೋಗೋದು ಅಂದ್ಬಿಟ್ಟು ಸುಮ್ಮನೆ ಅದು. ನಮ್ಗೆ ಹಿಂಗ ಬೆಳಿಗ್ಗೆ ಗಂಟು ನಮ್ಗೆ ಗೊತ್ತಿಲ್ಲ, ಬೆಳಿಗ್ಗೆ ಗೊತ್ತಾಗಿದೆ ಅದು ನಮ್ಗೆ. ಅಂದ್ರೆ ಕೆಎಸ್ಆರ್ಟಿಸಿ ನೌಕರರ ಮುಷ್ಕರದ ಹಿನ್ನೆಲೆಯಲ್ಲಿ ಕೂಡ ಸಾವಿಗೆ ಹೋಗೋದಕ್ಕೂ ಸಾಧ್ಯ ಆಗ್ತಾ ಇಲ್ಲ ಎಂಬುದನ್ನು ಕೂಡ ಸ್ಥಳೀಯರ ಮಾತಾಗಿರುವಂತದ್ದು. ಸರ್, ಈಗ ಸಾವು ಯಾವಾಗ ಆಗಿರುವಂತದ್ದು? ಯಾರು ಸರ್ ಸತ್ತಾಗಿರುವಂತದ್ದು? ಸಾವಾಗಿರೋದು ನನ್ನ ತಂಗಿ ಗಂಡ, ನನ್ನ ಸ್ವಂತ ತಂಗಿ ಗಂಡ ಸಾವಾಗಿರೋದು. ಅಲ್ಲಿಗೆ ಹೋಗಕ್ಕಾಯ್ತಾರ ನಮ್ಮ ಸ್ಥಿತಿ ನೋಡಿ ಯಾವ ರೀತಿ ಮಾಡಾಗಿದೆ ಅಂತ. ನಾವು ಯಾತ್ರಲ್ಲಿ ಹೋಗ್ಬೇಕು, ಯಾತ್ರಲ್ಲಿ ಬರಬೇಕು ಅಂತ ಕೂಡ ಗೊತ್ತಾಯ್ತಾ ಇಲ್ಲ. ಈ ಸ್ಥಿತಿ ನಿರ್ಮಾಣಾಗಿದೆ ಸಾರಿಗೆ ನೌಕರ ಮುಷ್ಕರದಿಂದ. ನಮಗೆ ಈ ಮುಷ್ಕರ ಅಂತೂ ಗೊತ್ತಿದ್ರೆ ನಾವು ರಾತ್ರಿ ಹೊಟ್ಟೋಗವು. ಈ ಸ್ಥಿತಿ ನಿರ್ಮಾಣಾಗಿದೆ. ಸ್ವಂತ ತಂಗಿ ಗಂಡ ನೋಡೋಕ್ಕಾಯ್ತಾರ ನನ್ನ ಕೈಯಲ್ಲಿ ಹೇಳಿ ಏನು ಮಾಡವ? ನಾವು ಯಾತ್ರಲ್ಲಿ ಹೋಗೋದು, ಯಾತ್ರಲ್ಲಿ ಬರೋದು ಅನ್ನೋದು ಕೂಡ ನಮಗೆ ಗೊತ್ತಾಯ್ತಲ್ಲ ಸರ್. ಸರ್, ಈಗ ಇಲ್ಲಿಗೆ ಯಾವ್ದ್ರಲ್ಲಿ ಬಂದ್ರಿ ಕೂಡ ಈಗ ನೀವು? ಸ್ವಾಮಿ, ಆಟೋದಲ್ಲಿ ಬಂದು ಈಗ ಒಬ್ಬರಿಗೆ 50 ರೂಪಾಯಿ ಕೊಟ್ಟು 3 ಜನಕ್ಕೆ 150 ರೂಪಾಯಿ ಕೊಟ್ಟು ಆಟೋದಲ್ಲಿ ಬಂದಿದ್ವಿ. 6 ಗಂಟೆ ಮನೆ ಬಿಟ್ಟಿತ್ತು, ಇನ್ನೂ 10 ಗಂಟೆ ಆದ್ರೂ ಇಲ್ಲಿದ್ವಿ. ರಾತ್ರಿ 7 ಗಂಟೆಲಾಗಿರೋದು ಸ್ವಾಮಿ. ನಮಗೆ ಮುಷ್ಕರ ಅಂತ ಗೊತ್ತಿಲ್ಲ ಸ್ವಾಮಿ. ಬಸ್ ಇರ್ತಾವಲ್ಲ ಮಾಮೂಲಿ ಬಿಡು ಅಂದ್ಬಿಟ್ಟು ಹೋಗ್ಬೋದಲ್ಲ ಅಂದ್ಬಿಟ್ಟು ಬಂದ್ಬಿಟ್ಟು. ಇವತ್ತು ಬಸ್ ಇಲ್ಲ, ಯಾತ್ರಲ್ಲಿ ಹೋಗೋದು ಹೆಂಗೆ ಮಾಡೋದು ಅನ್ನೋದು ನಮ್ಗೆ ಗೊತ್ತಾಯ್ತಲ್ಲ. ಭಾಳ ಕಷ್ಟ ಆಗಿದೆ ಸ್ವಾಮಿ ನಮ್ಗೆ ಮುಷ್ಕರದಿಂದಂತೂ. ಸರ್, ಈಗ ಸಾವಾಗಿರುವಂತದ್ದು ಕೆಎಸ್ಆರ್ಟಿಸಿ ಮುಷ್ಕರ ನೌಕರ ಇದೆ, ಬಸ್ಗಳು ಕೂಡ ಸಿಗ್ತಲ್ಲ ನಿಮ್ಗೆ. ಈಗ ಮುಂದೆ ಏನ್ ಮಾಡ್ಬೇಕು ಅಂತ? ಸರ್, ಈಗ ಸಾವು ಹೋಗ್ಲೇಬೇಕಲ್ಲ ಸ್ವಾಮಿ. ತಂಗಿ ಗಂಡ ಏನ್ ಮಾಡ್ಕೊಂಡು ಹೋಗೋದು, ಹೆಂಗ್ ಹೋಗೋದು ಅಂತ ನಮಗೆ ಒಂದು ಗೊತ್ತಾಯ್ತಲ್ಲ. ಅದೇ ಬಸ್ಗಳಿದ್ರೆ ಅಚ್ಚುಕಟ್ಟಾಗಿ ಹೋಗಿ ಬರೋವು, ಮಾತಾಡ್ತಿದ್ದವು, ಹೋಗಿ ಬರೋಕ್ಕೆ ಅನುಕೂಲ ಆಗಿತ್ತು. ಇವತ್ತು ಮುಷ್ಕರದಿಂದ ನಮ್ಗೆ ಏನು ಮಾಡಬೇಕು ಅಂತಲೇ ಗೊತ್ತಾಯ್ತಲ್ಲ ಸರ್. ಸಾರ್ವಜನಿಕರಿಗೆ ಆ ಸ್ಥಿತಿ ನಿರ್ಮಾಣ ಆಗ್ಕೋತಿದೆ. ದಯವಿಟ್ಟು ಸರ್ಕಾರ ಮತ್ತು ಸಾರಿಗೆಯವರು ಒಂದು ಒಳ್ಳೆತನ ಮಾಡಿ ಪಬ್ಲಿಕ್ ಅನುಕೂಲ ಮಾಡಿಕೊಟ್ರೆ ನಮ್ಗೆ ಅಷ್ಟೇ ಸಾಕು ಸ್ವಾಮಿ. ಏನು ಕೇಳ್ಕೊತೀನಿ. ಈಗ ಅಲ್ಲಿಗೆ ಯಾವುದೇ ಕೂಡ ಬಸ್ಗಳಿಲ್ವಾ? ಕೆಎಸ್ಆರ್ಟಿಸಿ ಬಸ್ಗಳು ಬಿಟ್ಟರೆ ಪ್ರೈವೇಟ್ ಬಸ್ಗಳಾಗಿರ್ಬೋದು, ಇನ್ನಿತರ ಬಸ್ಗಳು ಯಾವುದು ಕೂಡ ಆಟೋ ಸಂಚಾರ ಯಾವುದು ಇಲ್ವಾ ಅಲ್ಲಿಗೆ ಅಂತ? ಇಲ್ಲ ಸ್ವಾಮಿ, ಅಲ್ಲಿಗೆ ಆಟೋ ಬಸ್ಗಳು ಬಿಟ್ರೆ ಇನ್ಯಾವುದು ಆಟೋ ಸಂಚಾರ ಇಲ್ಲ ಸ್ವಾಮಿ. ಅಲ್ಲಿಂದ ಹಳ್ಳಿಗೆ ಹೋಗ್ಬೇಕು ನಾವು. ಚುಂಚನಕಟ್ಟೆಯಿಂದ ಹಳ್ಳಿಗೆ ಹೋಗ್ಬೇಕಲ್ಲ, ಅದರಿಂದ ಅಲ್ಲಿಂದ ಯಾವ ಆಟೋಗಳು ಇಲ್ಲ ಸ್ವಾಮಿ ಅಲ್ಲಿಗೆ.
ಇಷ್ಟು ಅಂದ್ರೆ ಸ್ಥಳೀಯರ ಒಂದು ನೋವಾಗಿರುವಂತದ್ದು KSRTC ನೌಕರರ ಮುಷ್ಕರ ಏನಿದೆ ಕೂಡ ಅವರು ಅಂದ್ರೆ ಅವ್ರ ಜನರಿಗೆ ತೊಂದರೆ ಆಗದಿರೋ ರೀತಿಯಲ್ಲಿ ಕೂಡ ಮುಷ್ಕರ ಮಾಡಬೇಕು. ಬಸ್ಗಳನ್ನ ರಸ್ತೆಗೆ ಇಳಿಸದಂತ ರೀತಿಯಲ್ಲಿ ಕೂಡ ಮುಷ್ಕರ ಮಾಡಿದ್ರೆ ಸಾರ್ವಜನಿಕರಿಗೆ ಸಾಕಷ್ಟು ತೊಂದರೆ ಆಗುತ್ತೆ. ನಾವು ಸಾವಿಗೆ ಹೋಗಬೇಕು. ಮುಂಜಾನೆ 6 ಗಂಟೆಯಿಂದಲೇ ಕೂಡ ಒಂದು KSRTC ಬಸ್ ಸ್ಟ್ಯಾಂಡ್ಗೆ ಬಂದಿದ್ದೀವಿ. ಇಲ್ಲಿಂದ ಅಲ್ಲಿ ಹೋಗಬೇಕು ಅಂತಂದ್ರೆ ಸರ್ಕಾರಿ ಬಸ್ಗಳನ್ನ ಬಿಟ್ಟರೆ ಪ್ರೈವೇಟ್ ಬಸ್ಗಳು ಯಾವುದೂ ಕೂಡ ಇರೋದಿಲ್ಲ. ಹೀಗಾಗಿ ಕೂಡ ಸಾವಿಗೆ ಹೋಗೋದಕ್ಕೂ ಸಾಧ್ಯ ಆಗ್ತಾ ಇಲ್ಲ ಎಂಬುದನ್ನು ಕೂಡ ಸ್ಥಳೀಯರ ಕಣ್ಣೀರಾಗಿರುವಂತದ್ದು, ಸ್ಥಳೀಯರ ನೋವಾಗಿರುವಂತದ್ದು. ಕ್ಯಾಮರಾ ಪರ್ಸನ್ ಜೊತೆ ಪ್ರೇಮ್, ಮೈಸೂರು.